ಹೆದ್ದಾರಿ ಬಳಿ ಹಳ್ಳಕ್ಕೆ ಉರುಳಿ ಬಿದ್ದಿದೆ ಮಾರುತಿ ವ್ಯಾನ್. ಘಟನೆಯಲ್ಲಿ ವ್ಯಾನ್ ಚಾಲಕನಿಗೆ ಗಂಭೀರವಾಗಿ ಗಾಯವಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಡೆದಿರುವಂತಹ ಅಪಘಾತ ಇದು. ಶ್ರೀರಂಗಪಟ್ಟಣದ ಅಗ್ನಿಶಾಮಕದ ಕಚೇರಿಯ ಮುಂಭಾಗದಲ್ಲಿ ಈ ಘಟನೆ ಸಂಭವಿಸಿದೆ. ವ್ಯಾನ್ನಲ್ಲಿ ಸಿಲುಕಿ ನರಳಾಡ್ತಾ ಇದ್ದಂಥ ವ್ಯಾನ್ ಚಾಲಕ ಚಾಲಕನನ್ನು ರಕ್ಷಣೆ ಮಾಡಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಆತನನ್ನು ರಕ್ಷಣೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದು ಅನಿರೀಕ್ಷಿತ ಘಟನೆ. ಇದು ಹೆದ್ದಾರಿ ರಸ್ತೆ ಬದಿ ಹಳ್ಳಕ್ಕೆ ಉರುಳಿ ಬಿದ್ದಿದೆ ಮಾರುತಿ ವ್ಯಾನ್. ಅತ್ಯಂತ ಜಾಗರೂಕರಾಗಿ ವಾಹನವನ್ನು ಚಾಲನೆ ಮಾಡಬೇಕಾಗುತ್ತೆ. ಕೊಂಚ ಯಾಮಾರಿದ್ರು ಕೂಡ ಬಹಳ ದೊಡ್ಡ ಅಪಘಾತ ಅನಾಹುತ ಸಂಭವಿಸುವ ಸಾಧ್ಯತೆಗಳಿವೆ. ಗಂಭೀರವಾಗಿ ಗಾಯಗೊಂಡಿದೆ. ಯಾಕಂತ ಹೇಳಿದ್ರೆ ಅಲ್ಲಿರುವಂಥವರು ಸಮಯ ಪ್ರಜ್ಞೆ ಆತನ ಜೀವ ಉಳಿಸಿದೆ. ಇಲ್ಲ ಅಂತ ಹೇಳಿದ್ರೆ ಆತ ಆ ವಾಹನದಲ್ಲಿಗೆ ಸಿಲುಕಿ ಯಾವ ಪರಿಸ್ಥಿತಿ ಆಗುತ್ತೋ ಗೊತ್ತಾಗ್ತಿರ್ಲಿಲ್ಲ. ನೋಡ್ತಾ ಇದ್ದೀರಿ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕಾರ್ಯಾಚರಣೆ ಅದು. ಯಾಕಂತ ಹೇಳಿದ್ರೆ ಈ ಘಟನೆ ಸಂಭವಿಸಿದ್ದೆ ಅಗ್ನಿಶಾಮಕ ದಳದ ಕಚೇರಿಯ ಮುಂಭಾಗದಲ್ಲಿ. ಹೀಗಾಗಿ ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಾವುದೇ ಅನಾಹುತ ಆಗಲಿ ಯಾವುದೇ ಅಪಘಾತ ಆಗಲಿ ತಕ್ಷಣವೇ ಧಾವಿಸ್ತಾರೆ. ಹೇಳಿ ಕೇಳಿ ಅವರ ಠಾಣೆ ಮುಂದೆ ಈ ರೀತಿ ಆದಾಗ ಇಡೀ ಸಿಬ್ಬಂದಿ ವರ್ಗ ಧಾವಿಸಿದೆ. ಮಾನವೀಯತೆಯನ್ನು ಮಾಡಿದ್ದಾರೆ. ತಕ್ಷಣ ಆತನನ್ನು ಆಟೋನಲ್ಲಿ ತೆಗೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಇಲ್ಲ ಅಂತ ಹೇಳಿದ್ರೆ ನೋಡಿ, ಒಂದು ದೊಡ್ಡ ಕಂದಕ ಇದು. ದೊಡ್ಡ ಅಪಾಯ ಸಂಭವಿಸಬೇಕಾಗಿತ್ತು, ಬಟ್ ಯಾವುದೇ ರೀತಿಯ ಅಪಾಯ ಸಂಭವಿಸಿಲ್ಲ ಅನ್ನೋದು ಸಮಾಧಾನಕರ ಸಂಗತಿ. ಅಲ್ಲಿನ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಮಯ ಪ್ರಜ್ಞೆಗೆ ಅಲ್ಲಿರುವಂಥವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಗ್ನಿಶಾಮಕ ಠಾಣೆ ಎದುರುಗಡೆ ಸಂತೂರು ಆಯಿಲ್ ಫ್ಯಾಕ್ಟ್ರಿ ಪಕ್ಕ ಒಬ್ಬರು ಒಮಿನಿ ಕಾರಲ್ಲಿ ರಾತ್ರಿ 3 ಗಂಟೆಗೆ ರಂಗೂಟಲ್ಲಿ ಬಂದಿದ್ದರು. ಅದು ರೋಡಿಂದ ಕೆಳಗಡೆ ಒಂದು 10 ಅಡಿ ಕೆಳಗಡೆ ಬಿದ್ದಿದ್ರು. ರಾತ್ರಿ 3 ಗಂಟೆಯಿಂದ ಕಿರ್ಚಾಡಿದ್ರು. ಯಾರೇ ಆಗಲಿ ಯಾವುದೇ ಥರ ಸ್ಪಂದನೆ ಮಾಡಿರೋದಿಲ್ಲ. ಈಗ ಇಲ್ಲಿ ದಾರಿ ಹೋಗ್ರು ನಮ್ಮ ಸ್ಟೇಷನ್ ಬಂದು ಡೈರೆಕ್ಟಾಗಿ ಕಂಪ್ಲೀಟ್ ಕೊಟ್ಟಿರ್ತಾರೆ. ಗೊತ್ತಾಗ ನಾವೆಲ್ಲರೂ ನಮ್ಮ ವೆಹಿಕಲ್ ತೊಗೊಂಡು ನಾವು 5-6 ಜನ ಸೇರಿ ಹಗ್ಗ ಹಾಕಿ ವೆಹಿಕಲ್ಲು ಜಖಮ್ ಆಗಿತ್ತು. ಜಖಮ್ ಆದಾಗ ಅದನ್ನು ಒಂದಕ್ಕೊಂದು ಬಿಡಿಸಿ ಅವ್ರನ್ನ ಸೇಫಾಗಿ ಮೇಲ್ಗಡೆ ತೆಗೆದು ಹಾಸ್ಪಿಟಲ್ ಕಳಿಸಿ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ನಮ್ಮ ಠಾಣೆ ಎದುರಿಗೆ ಅಂತ ಅಗ್ನಿಶಾಮಕ ಠಾಣೆ ಎದುರುಗಡೆ ಸಂತೂರು ಆಯಿಲ್ ಫ್ಯಾಕ್ಟ್ರಿ ಪಕ್ಕ ಒಬ್ಬರು ಒಮಿನಿ ಕಾರಲ್ಲಿ ರಾತ್ರಿ 3 ಗಂಟೆಗೆ